ವೀಕ್ಷಕರೇ, ರಾಷ್ಟ್ರೋತ್ಥಾನ ಸಾಹಿತ್ಯ ಪ್ರಕಾಶನ ಸಂಸ್ಥೆಯಿಂದ ಇವತ್ತು ಬೆಂಗಳೂರಿನ ಕೆಂಪೇಗೌಡ ನಗರದಲ್ಲಿ 5ನೇ ಕನ್ನಡ ಹಬ್ಬ ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂತ ಅಂದರೆ, ಸತತವಾಗಿ 37 ದಿವಸಗಳ ಕಾಲ ಈ ಕಾರ್ಯಕ್ರಮ ನಡೆಯುತ್ತೆ. ಅಂದರೆ ನವೆಂಬರ್ 1 ಇವತ್ತಿನಿಂದ ಡಿಸೆಂಬರ್ 7ನೇ ತಾರೀಕಿನವರೆಗೆ ಈ ಹಬ್ಬ ನಡೆಯುತ್ತೆ. ಹೀಗಾಗಿ ನೀವೆಲ್ಲರೂ ಸಹ ಈ ಒಂದು ಕನ್ನಡ ಪುಸ್ತಕಗಳ ಹಬ್ಬದಲ್ಲಿ ಬರಬೇಕು, ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಈ ಪುಸ್ತಕಗಳ ಸವಿಯನ್ನು ಸವಿಬೇಕು ಅಂತ ಕೇಳ್ಕೊತೀವಿ. ಸೊ ಅದೇ ರೀತಿ ಪುಸ್ತಕದ ಪರಂಪರೆಯ ವಿಚಾರವನ್ನು ನಾವು ಮಾತಾಡಿದ್ರೆ, ಪುಸ್ತಕ ಪರಂಪರೆ ಭಾರತಕ್ಕೆ ಹೊಸತೇನಲ್ಲ. ಯಾಕೆಂದರೆ ರಾಮಾಯಣ ಆಗಿರಬಹುದು, ಮಹಾಭಾರತ ಆಗಿರಬಹುದು, ಭಗವದ್ಗೀತೆ ಆಗಿರಬಹುದು, ಇವೆಲ್ಲವನ್ನೂ ಸಹ ನಾವು ಪುಸ್ತಕದ ರೀತಿಯಲ್ಲಿ ಪೂಜೆ ಮಾಡ್ತೀವಿ. ಸೊ ಹೀಗಾಗಿ ಇವೆಲ್ಲವನ್ನು ನೀವು ನೋಡಬೇಕು, ಪುಸ್ತಕದ ಹಬ್ಬದ ಒಂದು ರುಚಿಯನ್ನು ಸವಿಬೇಕು ಅಂತ ಅಂದರೆ ನೀವೆಲ್ಲರೂ ಇಲ್ಲಿ ಬರಲೇಬೇಕು. ಸೊ ಸಾಕಷ್ಟು ಲೇಖಕರು, ಮುದ್ರಕರು, ಚಿಂತಕರು ಇಲ್ಲಿ ಬಂದಿದ್ದಾರೆ. ಎಲ್ಲರನ್ನೂ ಮಾತಾಡಿಸ್ತಾ ಹೋಗ್ತೀನಿ. ಸೊ ಅವರ ಅಭಿಪ್ರಾಯಗಳು ಏನಿದೆ ಇವತ್ತಿನ ಒಂದು ಕಾರ್ಯಕ್ರಮದ ಬಗ್ಗೆ, ಸೊ ಎಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ಉತ್ಥಾನದ ಸಂಪಾದಕರಾದಂತಹ ಅನಿಲ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಮೊದಲನೇದಾಗಿ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಿಮಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸರ್, ಇವತ್ತು ರಾಷ್ಟ್ರೋತ್ಥಾನ ಪರಿಷತ್ ವತಿಯಿಂದ ಏನು ಪುಸ್ತಕ ಹಬ್ಬ ನಡೀತಾ ಇದೆ, ಸೊ ಈ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಹೇಳೋದಾದರೆ? ರಾಷ್ಟ್ರೋತ್ಥಾನ ಪರಿಷತ್ತು ಕಳೆದ 60 ವರ್ಷಗಳಿಂದ ಕನ್ನಡಕ್ಕೆ ಸಂಬಂಧಪಟ್ಟ ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಬರ್ತಾ ಇದೆ. ಉದಾಹರಣೆಗೆ ನಾವು ರಾಷ್ಟ್ರೋತ್ಥಾನ ಪರಿಷತ್ ಪ್ರಾರಂಭ ಆಗಿರೋದು 1965ರಲ್ಲಿ. ಅದು ಉತ್ಥಾನ ಅಂತ ಒಂದು ಕನ್ನಡ ಮಾಸಪತ್ರಿಕೆಯ ಮೂಲಕ. ಆ ಮಾಸಪತ್ರಿಕೆ ಕಳೆದ 60 ವರ್ಷಗಳಿಂದ ನಿರಂತರವಾಗಿ ಪ್ರಕಟಗೊಳ್ತಾ ಇದೆ. ಅದೇ ರೀತಿ ನಾವು ಒಂದು 300ಕ್ಕೂ ಹೆಚ್ಚು ಕನ್ನಡ ಪುಸ್ತಕಗಳನ್ನು, ಸಾಹಿತ್ಯಗಳನ್ನು ಪ್ರಕಟ ಮಾಡಿದ್ದೀವಿ. ಜೊತೆಗೆ ಭಾರತಿ ಅಂತ ಅನೇಕ ಜನ ಮಕ್ಕಳನ್ನು ಪ್ರಭಾವಿಸುವಂತಹ ಪುಸ್ತಕಗಳನ್ನು ಪ್ರಕಟ ಮಾಡಿದ್ವಿ. ಅದು ಸುಮಾರು 710 ಪುಸ್ತಕಗಳನ್ನು ನಾವು ಪ್ರಕಟ ಮಾಡಿದ್ವಿ. ಹೀಗೆ ಕನ್ನಡಕ್ಕೋಸ್ಕರ ಬೇರೆ ಬೇರೆ ರೀತಿಯ ಚಟುವಟಿಕೆಯನ್ನು ನಾವು ರಾಷ್ಟ್ರೋತ್ಥಾನ ಪರಿಷತ್ ವತಿಯಿಂದ ಮಾಡ್ಕೊಂಡು ಬರ್ತಾ ಇದ್ವಿ. ಸರ್, ಯುವಕರಿಗೆ ಎಸ್ಪೆಷಲಿ ಈಗಿನ ಒಂದು ಪೀಳಿಗೆ ಜನರಿಗೆ ಓದು ಅಂತ ಅಂದ್ರೆ ಕನ್ನಡ ಪುಸ್ತಕವನ್ನು ಓದಬೇಕು ಅಂದರೆ ಎಲ್ಲೋ ಒಂದು ಕಡೆ ಬೇಜಾರು ಮಾಡ್ಕೊಳ್ಳೋ ಒಂದು ಸಂದರ್ಭ ಬಂದಿದೆ. ಸೊ ಅದಕ್ಕೆ ಏನು ಕಾರಣ? ಸೋಷಿಯಲ್ ಮೀಡಿಯಾ ಕಾರಣ ಆಗಿದೆಯಾ ಅಥವಾ ಏನು ಕಾರಣ ಆಗಿರ್ಬೋದು? ಮತ್ತು ಯುವಕರಿಗೆ ನಿಮ್ಮ ಸಲಹೆ ಏನು? ಓದುವುದು ಕಡಿಮೆ ಆಗಿದೆ ಅನ್ನೋದು ಸರಿಯಾದ ಮಾತು ಅಲ್ಲ. ಓದುವುದು ಕಡಿಮೆ ಆಗಿಲ್ಲ, ಓದುವ ಪ್ಲಾಟ್ಫಾರ್ಮ್ಗಳು ಚೇಂಜ್ ಆಗಿದೆ. ನಾವು ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಓದುವುದು ಸ್ವಲ್ಪ ಕಡಿಮೆ ನೋಡ್ತಾ ಇರ್ಬೋದು. ಆದರೆ ಡಿಜಿಟಲ್ ರೂಪದಲ್ಲಿ ಪುಸ್ತಕವನ್ನು ಓದುವ ಪ್ರಮಾಣವನ್ನು ನಾವು ತುಂಬ ನೋಡ್ತಾ ಇದ್ದೀವಿ. ಇದಕ್ಕೆ ಡಿಜಿಟಲ್ ರೂಪದಲ್ಲಿ ಅದು ಮಾರಾಟ ಆಗ್ತಾ ಇರೋದು, ಡಿಜಿಟಲ್ ರೂಪದಲ್ಲಿ ಅದು ಸಬ್ಸ್ಕ್ರೈಬ್ ಆಗ್ತಾ ಇರೋದು, ಹೀಗೆ ಓದುವುದು ಕಡಿಮೆ ಆಗಿದೆ ಅನ್ನೋದು ಸರಿಯಾದ ಮಾತು ಅಲ್ಲ. ಅದನ್ನು ಬೇರೆ ಬೇರೆ ರೂಪದಲ್ಲಿ ಓದ್ತಾ ಇದ್ದಾರೆ ಜನ. ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ, ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಅದು ಸರಿಯಾದ ರೂಪ ಅಂತ ಅಂದ್ಕೊಳ್ಬೋದು. ಸರ್, ಇವತ್ತು ಇಲ್ಲೊಂದು ಪ್ರೋಗ್ರಾಮ್ ನಡೀತಾ ಇದೆ, ಕನ್ನಡ ಪುಸ್ತಕ ಹಬ್ಬ ಅಂತ. ಸೊ ಇದಕ್ಕೆ ಯುವಕರು ಏನಾದರೂ ಬರ್ತಾ ಇದ್ದಾರಾ ಅಥವಾ ಯುವಕರ ಸಂಖ್ಯೆ ಏನಾದರೂ ಕಡಿಮೆ ಆಗ್ತಾ ಇದೆಯಾ ಅಂತ ನಿಮ್ಗೆ ಅನ್ಸುತ್ತಾ? ಯುವಕರು ಬರ್ತಾ ಇದ್ದಾರೆ, ಆದರೆ ನಮ್ಮ ನಿರೀಕ್ಷೆಗೆ ಮಟ್ಟಂತ ಯುವಕರು ಬರ್ತಾ ಇಲ್ಲ. ಅದನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ನಾವು ಪುಸ್ತಕಗಳ ರೀತಿ ಮತ್ತು ಬೇರೆ ಬೇರೆ ರೀತಿಯಾದ ಪುಸ್ತಕಗಳ ಟೈಟಲ್ಗಳು, ಪ್ರಕಾಶನಗಳನ್ನು ತರುವಂಥ ನಿಟ್ಟಿನಲ್ಲಿ ನಾವು ಆಲ್ರೆಡಿ ನಮ್ಮ ಪ್ರಕಾಶನ ಸಂಸ್ಥೆ ಮತ್ತು ಸಹಯೋಗಿ ಪ್ರಕಾಶನ ಸಂಸ್ಥೆಗಳ ಮೂಲಕ ಪ್ರಯತ್ನ ಬೀಳ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಒಂದು ಒಟ್ಟು ಏನು ನಮ್ಮ ಯೋಜನೆ ಇದೆ, ಆ ಯೋಜನೆಯಲ್ಲಿ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜೋಡಿಸಿ ಅದಕ್ಕೆ ಯುವಕರು ಬರುವಂತೆ, ತನ್ಮೂಲಕ ಇಲ್ಲಿ ಪುಸ್ತಕಗಳ ಮಾರಾಟಗಳನ್ನು ಹೆಚ್ಚು ಮಾಡುವಂಥ ಕೆಲಸಗಳನ್ನು ಕೂಡ ನಾವು ಮಾಡೋಕ್ಕೆ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಸರ್, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಬಜ್ ಅಂತ ಏನು ಜಾಸ್ತಿ ಆಗಿದೆ, ಆದರೂ ಪರಿಣಾಮದಿಂದ ಏನಾದರೂ ಓದುಗರ ಸಂಖ್ಯೆ ಕಡಿಮೆ ಆಗಿದೆಯಾ? ಆಗಿರ್ಬೋದು. ಅದೇ ನಿಟ್ಟಿನಲ್ಲಿ ಪುಸ್ತಕಗಳು ಕೂಡ ನಾವು ಡಿಜಿಟಲ್ ಮಾರ್ಕೆಟಿಂಗ್ ತಂತ್ರವನ್ನು ಉಪಯೋಗಿಸಿಕೊಂಡು ಪುಸ್ತಕಗಳನ್ನು ಅವರಿಗೆ ತಲುಪಿಸುವಂಥ ಒಂದು ಕಾರ್ಯವನ್ನು ಮಾಡಬೇಕು. ಅಂದರೆ ಯಾವುದ್ಯಾವುದೋ ವಿಷಯಗಳ ಬಗ್ಗೆ ರೀಲ್ಗಳನ್ನು ಮಾಡ್ತಾರೆ, ಅದೇ ರೀತಿ ಪುಸ್ತಕಗಳ ಪರಿಚಯಗಳ ಬಗ್ಗೆ ಒಂದು ಸಣ್ಣ ರೀಲು ಮತ್ತು ಒಂದು ವಿಡಿಯೋವನ್ನು ಹಾಕುವಂಥದ್ದು, ಸೋಷಿಯಲ್ ಮೀಡಿಯಾ ಮೂಲಕ ಅದರ ಮಾರ್ಕೆಟಿಂಗ್ ಮಾಡುವಂಥ ತಂತ್ರಗಾರಿಕೆಯನ್ನು ಕೂಡ ನಾವು ಮಾಡೋಕ್ಕೆ ಶುರು ಮಾಡಿದ್ದೀವಿ. ಅದಕ್ಕೆ ದೊಡ್ಡ ದೊಡ್ಡ ಹೊತ್ತಿಗೆಗಳ ಬದಲಾಗಿ ಅಬ್ರಿಡ್ಜ್ ವರ್ಷನ್, ಸಣ್ಣ ಸಣ್ಣ ಸಂಪುಟಗಳನ್ನು ಕೂಡ ತರುವ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಇವತ್ತು ರಾಷ್ಟ್ರೋತ್ಥಾನ ಸಮಿತಿಯಿಂದ ಒಂದು ಪುಸ್ತಕ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಮೊದಲನೆಯ ದಿವಸ. ಈ ಕಾರ್ಯಕ್ರಮದ ಬಗ್ಗೆ ಹೇಳೋದಾದರೆ? ಕಾರ್ಯಕ್ರಮದ ಬಗ್ಗೆ ನನಗೆ ಫೇಸ್ಬುಕ್ಕಿಂದ ಪರಿಚಯ ಆಯಿತು. ನಾನು ರಾಷ್ಟ್ರೋತ್ಥಾನ ಪರಿಷತ್ ಫೇಸ್ಬುಕ್ ಪೇಜನ್ನ ಫಾಲೋ ಮಾಡ್ತಾ ಇದ್ದೆ. ಅದರಿಂದ ನನಗೆ ಮಾಹಿತಿ ಸಿಕ್ತು. ನಾನು ನನ್ನ ಪತಿಯವರು ಮತ್ತು ನನ್ನ ಮಗಳು ಎಲ್ಲರೂ ಬಂದಿದ್ದೀವಿ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಯೋಜನೆ ಆಗಿದೆ. ಎಷ್ಟೊಂದು ಮಹಾನ್ ವ್ಯಕ್ತಿಗಳದ್ದು ಭಾಷಣ ಎಲ್ಲ ಕೇಳಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತು, ಒಂಥರ ಸ್ಫೂರ್ತಿದಾಯಕ ಅನ್ನಿಸ್ತು.
ಬಹಳಷ್ಟು ಪುಸ್ತಕಗಳ ಸಂಗ್ರಹಣೆ ಇದೆ. ಎಲ್ಲದನ್ನು ನೋಡ್ತಾ ಇದ್ದರೆ ತುಂಬ ಎಲ್ಲ ಯಾವ್ದು ತಗೊಳ್ಳೋದು ಯಾವುದು ಓದಬೇಕು ಅಂತ ತುಂಬ ಖುಷಿ ಆಗ್ತಾಯಿದೆ. ನಮಗೆ ಪೂರ್ಣಚಂದ್ರ ತೇಜಸ್ವಿಯವರ ಪುಸ್ತಕಗಳ ಸಂಗ್ರಹ ನೋಡ್ತಾ ಇದ್ವಿ. ಇವಾಗಿನೂ ನನ್ನ ಮಗಳಿಗೂ ಅದ್ರ ಬಗ್ಗೆ ತುಂಬ ಆಸಕ್ತಿ ಇದೆ. ಯೂಶ್ವಲಿ ಈ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಆ ಥರ ಇರುತ್ತಲ್ಲ, ಆ ಥರದ್ದು ನಂಗೆ ಭಾಳ ಇಷ್ಟ. ಸೊ ಪೂರ್ಣಚಂದ್ರ ತೇಜಸ್ವಿ ಅವರು ಆ ಜಾನರ್ ಬರೀತಾರಲ್ಲ, ಸೊ ಅವ್ರದ್ದು ಪುಸ್ತಕಗಳು ಭಾಳ ಇಷ್ಟ. ಓದೋಕ್ಕೆ ಅದನ್ನು ಯಾವಾಗಲೂ ಓದ್ತಾ ಇರ್ತೀನಿ. ಸೊ ಈಗ ಇಲ್ಲಿ ಸಂಗ್ರಹಣೆ ಇರೋದ್ರಿಂದ ಇಲ್ಲಿ ಬಂದು ತೊಗೊಂಡು ಓದೋಣ ಅಂತ ನೋಡ್ತಾ ಇದ್ದೀನಿ. ಈಗಿನ ಕಾಲದ ಯುವಕ ಯುವತಿಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕೆಂದರೆ ಸೋಷಿಯಲ್ ಮೀಡಿಯಾ ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ. ಯಾವಾಗ ನೋಡಿದ್ರು ರೀಲ್ಸ್ಗಳು ನೋಡೋದಾಗಿರ್ಬೋದು. ಪುಸ್ತಕ ಓದುಗರ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋಕ್ಕಿಂತ ಕನ್ನಡ ಪುಸ್ತಕವನ್ನು ಓದ್ತಾರ ಅನ್ನೋ ಅನುಮಾನ ಮನೆಯವ್ರಿಗಿದೆ ಎಸ್ಪೆಷಲಿ. ಸೊ ಯುವಕ ಯುವತಿಯರಿಗೆ ಏನು ಹೇಳ್ತೀರಾ? ಈಗ ಮೇನಾಗಿ ಸೋಷಿಯಲ್ ಮೀಡಿಯಾ ಬಗ್ಗೆ ಎಲ್ಲರದು ಇಂಟ್ರೆಸ್ಟ್ ಫೋಕಸ್ ಇದೆ. ಈಗ ಪುಸ್ತಕ ಓದೋರದೇ ಕಮ್ಮಿ ಆಗಿದೆ, ಅದರಲ್ಲೂ ಕನ್ನಡ ಪುಸ್ತಕ ಅಂದರೆ ಇನ್ನೂ ಕಮ್ಮಿ ಆಗಿದೆ. ಸೊ ನಾನು ಹೇಳೋದಂದರೆ, ಈಗ ಯಾರು ಜನರಲಾಗಿ ಎಲ್ಲ ಪುಸ್ತಕಗಳು ಓದ್ತಾರಲ್ಲ, ಅದೇ ಕಂಟೆಂಟು, ಅದಕ್ಕಿಂತ ಚೆನ್ನಾಗಿರೋ ಕಂಟೆಂಟು ಕನ್ನಡದಲ್ಲೂ ಸಿಗುತ್ತೆ. ಆದರೆ ಅವರ ಕೆಲವೊಂದು ಲಿಮಿಟೇಷನ್ ಅಥವಾ ರಿಸ್ಟ್ರಿಕ್ಷನ್ಸ್ ಏನಿರುತ್ತಲ್ಲ ಮೈಂಡಲ್ಲಿ, ಅದನ್ನು ತೆಗೆದು ಇದನ್ನೊಂದ್ಸಲ ಟ್ರೈ ಮಾಡಿದರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ವೀಕ್ಷಕರೇ, ಕನ್ನಡ ಹಬ್ಬದಲ್ಲಿ ಇವತ್ತು ರೂಪ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಮೊದಲನೇದಾಗಿ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ? ಇದರ ಉದ್ದೇಶಗಳೇನು? ಈಗ ಪುಸ್ತಕದ ಹಬ್ಬ ನಡೀತಾ ಇದೆ. ಇಲ್ಲಿ ನಮಗೆ ಎಲ್ಲ ರೀತಿಯ ವರ್ಗದವರಿಗೂ, ಚಿಕ್ಕ ಮಗುವಿಂದ ವಯಸ್ಸಾದವರವರೆಗೂ ಅಂತ ವಯೋಮಿತಿಯ ಭೇದ ಇಲ್ಲದ ಹಾಗೆ ಎಲ್ಲರಿಗೂ ಉಪಯುಕ್ತವಾದಂತಹ ಪುಸ್ತಕಗಳು ದೊರೆಯುತ್ತೆ. ಅದು ಹಾಸ್ಯದ್ದೇ ಇರ್ಬೋದು, ಚಾರಿತ್ರಿಕವಾಗಿರ್ಬೋದು, ಜ್ಞಾನ ಸಂಪಾದನೆಗೆ ಒಳ್ಳೆಯ ಭಂಡಾರವೇ ಆಗಿದೆ. ದಯವಿಟ್ಟು ಎಲ್ಲರೂ ಬನ್ನಿ, ಹಬ್ಬ ನೋಡಿ, ಖರೀದಿಸಿ, ಖುಷಿ ಪಡಿ, ನಮಗೂ ಖುಷಿ ಕೊಡಿ, ಓದಿ ಜ್ಞಾನ ಭಂಡಾರವನ್ನು ವೃದ್ಧಿಸ್ಕೊಳ್ಳಿ. ಧನ್ಯವಾದ. ಮೇಡಮ್, ಇನ್ನೊಂದು, ಇವತ್ತು ನವೆಂಬರ್ 1ರಿಂದ ಡಿಸೆಂಬರ್ 7ನೇ ತಾರೀಕು ತನಕ ಇದೆ, ಒಟ್ಟು 37 ದಿವಸ. ಸೊ ಅದ್ರ ಬಗ್ಗೆ ಹೇಳೋದು. ಇದು ನಾವು ಹಬ್ಬ ಅಂದ ತಕ್ಷಣ ಒಂದು ದಿವಸ ಅಥವಾ ಅರ್ಧ ದಿವಸ ಅಥವಾ ಬೆಳಗಿನ ಜಾವ ಅಥವಾ ಸಂಜೆ ಮಾಡ್ತೀವಿ. ಆದರೆ ಈ ಪುಸ್ತಕದ ಹಬ್ಬ ಹಾಗಲ್ಲ, ಒಂದು ದಿವಸ 2 ದಿವಸದಲ್ಲ, ಪೂರ್ತಿ 30 ದಿನಗಳು ಪೂರ್ತಿ ಇದೆ. ನವೆಂಬರ್ ತಿಂಗಳು ಪೂರ್ತಿ ಇರೋದ್ರಿಂದ ನೀವು ಈ ದಿನ ಆ ದಿನ ಅಂತಿಲ್ಲ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ನಿಮಗೆ ಯಾವಾಗ ಸಮಯ ಆಗುತ್ತೋ ಸಮಯ ಮಾಡಿಕೊಂಡು ದಯವಿಟ್ಟು ಬನ್ನಿ, ನಮ್ಮ ಪುಸ್ತಕದ ಹಬ್ಬದಲ್ಲಿ ಭಾಗವಹಿಸಿ, ಆನಂದಿಸಿ. ವೀಕ್ಷಕರೇ, ಪುಸ್ತಕ ಹಬ್ಬದಲ್ಲಿ ಪುಸ್ತಕಗಳು ಹೇಗೆ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡುತ್ತೋ ಅದೇ ರೀತಿ ಓದುಗರು ಸಹ ಮೆರುಗನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ಇವತ್ತಿನಿಂದ ಅಂದರೆ ನವೆಂಬರ್ 1ನೇ ತಾರೀಕಿನಿಂದ ಡಿಸೆಂಬರ್ 7ನೇ ತಾರೀಕಿನವರೆಗೂ ಪುಸ್ತಕದ ಹಬ್ಬ ಇದೆ. ಸೊ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ನಮಸ್ಕಾರ.